Good evening, everybody. Myself, Soumya Hegde. This is Sankalp Learning Solution. Today, I am taking another subtopic in surface chemistry, that is adsorption isotherm. So, adsorption isotherm ಅಂದ್ರೆ ಐಸೋ ಅಂದ್ರೆ ಏನ್ ಹೇಳಿ ಸೇಮ್ ಅಂತ ಅರ್ಥ, ಥರ್ಮ್ ಅಂದ್ರೆ ಏನ್ ಹೇಳಿ ಟೆಂಪರೇಚರ್ ಅಂತ ಅರ್ಥ. ಸೊ ಅಡ್ಸಾರ್ಪ್ಷನ್ ಸೇಮ್ ಟೆಂಪರೇಚರ್ ಅಲ್ಲಿ ಬೇರೆ ಬೇರೆ ಪ್ರೆಷರ್ ಮತ್ತೆ ಬೇರೆ ಬೇರೆ ಮಾಸ್ ಅಲ್ಲಿ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನ ಅಡ್ಸಾರ್ಪ್ಷನ್ ಐಸೋಥರ್ಮ್ ಎಕ್ಸಾಕ್ಟ್ಲಿ ಏನ್ ಮಾಡುತ್ತೆ ಹೇಳಿ ನಮಗೆ ಹೇಳುತ್ತೆ. ಓಕೆ, ಸೊ ಅಡ್ಸಾರ್ಪ್ಷನ್ ಐಸೋಥರ್ಮ್ ದ ಕರ್ವ್ ದಟ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ದ ವೇರಿಯೇಷನ್ in the amount of gas absorbed by the adsorbent with pressure at constant temperature. ಏನಾಗುತ್ತೆ ದ ಕರ್ವ್ ಏನಾಗುತ್ತೆ ಬೇರೆ ಬೇರೆ ಟೆಂಪರೇಚರ್ಲಿ ಎಕ್ಸ್ ಬೈ ಎಂ ಕರ್ವ್ ವರ್ಸಸ್ ಪಿ ಅಂತ ಕರ್ವ್ ಅನ್ನ ಹಾಕಿರ್ತೀವಿ. ಓಕೆ, ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್, ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಗಿದೆ ಬೈ ಅಡ್ಸಾರ್ಬೆಂಟ್, ಆ ಅಡ್ಸಾರ್ಬೆಂಟ್ ಇಂದ ಈ ಅಡ್ಸಾರ್ಬೆಂಟ್ ಸರ್ಫೇಸ್ ಅಲ್ಲಿ ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್. ಪ್ರೆಷರಿಗೆ ನಾವು ಏನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಈ ಪ್ರೆಷರ್ ಅಲ್ಲಿ ಎಷ್ಟು ಗ್ಯಾಸ್ ಅಡ್ಸಾರ್ಬ್ ಆಗಿದೆ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಅಂತ ನೋಡ್ತೀವಿ. ದಟ್ ಈಸ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಈಗ ಸಪೋಸ್ ಒಂದು CO2 ಗ್ಯಾಸ್ ಇದೆ, ನನ್ನ ಹತ್ರ O2 ಗ್ಯಾಸ್ ಇದೆ, ನೈಟ್ರೋಜನ್ ಗ್ಯಾಸ್ ಇದೆ ಅಂತ ಅನ್ಕೊಳ್ಳಿ. ಸೇಮ್ ಗ್ಯಾಸು ಅಲ್ಲ, ಸೇಮ್ ಪ್ರೆಷರ್ ಮತ್ತೆ ಸೇಮ್ ಏನು ಗ್ಯಾಸ್ ಅಡ್ಸಾರ್ಬೆಂಟ್ ಗ್ಯಾಸು ಸೇಮ್ ಪ್ರೆಷರ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ಲಿ ಯಾವ್ಯಾವ ಗ್ಯಾಸು ಎಷ್ಟೆಷ್ಟು ಅಡ್ಸಾರ್ಬ್ ಆಗಿದೆ ಅನ್ನೋದನ್ನ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀವಿ. ಸೊ ಫ್ರೆಂಡ್ಲಿಚ್ ಏನ್ ಮಾಡ್ದ ಅಂದ್ರೆ ಈ ಅಡ್ಸಾರ್ಪ್ಷನ್ ಐಸೋಥರ್ಮಿಗೆ ಒಂದು ಹೊಸ ಇಕ್ವೇಶನ್ ಅನ್ನ ಕೊಟ್ಟ. ಸೊ ದಟ್ ನಾನು ಯಾವ್ದಾದ್ರು ಒಂದು ಗ್ಯಾಸ್ ಅನ್ನ ಒಂದು ಟೆಂಪರೇಚರ್ ಮತ್ತೆ ಪ್ರೆಷರ್ ಅನ್ನ ಕಂಡು ಹಿಡ್ಕೊಂಡು ಸೊ ಅದರಲ್ಲಿ ಬೇರೆ ಬೇರೆ ಗ್ಯಾಸ್ ವೇರಿಯೇಷನ್ ಆಫ್ ಅಡ್ಸಾರ್ಬೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಅದನ್ನ ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತು. ಸೊ ಇಕ್ವೇಶನ್ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಎಕ್ಸ್ ಬೈ ಎಂ ಇಸ್ ಈಕ್ವಲ್ಸ್ ಟು ಕೆ ಇಂಟು ಪಿ 1/n. ದಟ್ ಈಸ್ ಎಕ್ಸ್ ಅಂದ್ರೆ ಎಂ ಮಾಸ್ ಆಫ್ ದ ಗ್ಯಾಸ್ ಅಡ್ಸಾರ್ಬ್ಡ್, ಎಂ ಅಂದ್ರೆ ಮಾಸ್ ಆಫ್ ದ ಅಡ್ಸಾರ್ಬೆಂಟ್, ಪಿ ಅಂದ್ರೆ ಪ್ರೆಷರ್. ಸೊ ಲಾಗ್ ಎಕ್ಸ್ ಬೈ ಎಂ ಅನ್ನು ವೈ ಆಕ್ಸಿಸ್ ಅಂತ ತಗೊಂಡ, ಲಾಗ್ ಪಿ ಅನ್ನ ಏನ್ ಮಾಡ್ದ ಅವನು ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ದ, ಲಾಗ್ ಕೆ ಅನ್ನ ಇಂಟರ್ಸೆಪ್ಟ್ ಅಂತ ಹೇಳ್ದ. ಓಕೆ, ಸೊ ಇದರದ್ದು ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನ ನಾವು ಸಾಲ್ವ್ ಮಾಡೋಣ. ದಟ್ ಈಸ್ ಎಕ್ಸ್ ಬೈ ಎಂ ಇಸ್ ಈಕ್ವಲ್ಸ್ ಟು ಕೆ ಪಿ 1/n where n is greater than 1. Okay, log x by m is equals to log k p into 1/n, n is greater than 1. Okay, ಈ x by m ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಆಯ್ತು, a by b, log a by b ಫಾರ್ಮ್ ಅಲ್ಲಿ ಇದೆ. ಸೊ log x by m log k plus 1/n log p. ಓಕೆ, ಸೊ ಲಾಗ್ ಪಿ ಅಂತ ಕರಿತೀವಿ ನಾವು. ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ y is equals to mx ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ y ಅಂದ್ರೇನು ಲಾಗ್ ಎಕ್ಸ್ ಬೈ ಎಂ. ಓಕೆ, ಎಂ ಅಂದ್ರೇನು ಲಾಗ್ ಕೆ ಇಂಟರ್ಸೆಪ್ಟ್ ಇದು. ಓಕೆ, ಎಕ್ಸ್ ಅಂದ್ರೆ ಯಾವುದು ಲಾಗ್ ಪಿ, ಸ್ಲೋಪ್ ಯಾವುದು 1/n. ಓಕೆ, ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ವೇರಿಯೇಷನ್ ಆಫ್ ದ ಕರ್ವ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್, ಅಡ್ಸಾರ್ಬೆಂಟ್ ಮೇಲೆ ಇಷ್ಟು ಅಡ್ಸಾರ್ಬ್ ಆಗಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಫ್ರೆಂಡ್ಲಿಚ್ ಐಸೋಥರ್ಮ್. ಓಕೆ, ಥ್ಯಾಂಕ್ ಯು.